ಹಲೋ ಫ್ರೆಂಡ್ಸ್, ನಮ್ಮೊಂದಿಗೆ ನೀವು ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವಂತೂ ತುಂಬ ಖುಷಿಯಾಗಿದ್ದೀವಿ. ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಆ್ಯನಿವರ್ಸರಿ ದಿವಸ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು, ಸೊ ಬೆಳಗ್ಗೆ ನಮ್ಮ ಯಜಮಾನರಿಗೆ ಕೆಲಸ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅವರು 8 ಗಂಟೆಗೆ ಬಂದರು. 8 ಗಂಟೆಗೆ ಹೋಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಮುರುಘನ್ ಟೆಂಪಲ್ಗೆ. ಸೊ ಬಂದಿದ ತಕ್ಷಣ ಮಕ್ಕಳು ಸರ್ಪ್ರೈಸಾಗಿ ನೋಡು ಈ ಥರ ಕೊಟ್ಟಿದ್ದಾರೆ. ಕೇಕ್ ಎಲ್ಲ ತಂದುಬಿಟ್ಟು, ಹಾಗೆ ಗಿಫ್ಟ್ ಎಲ್ಲ ಅವ್ರ ಪಾಕೆಟ್ ಮನಿಯಿಂದ ಗಿಫ್ಟ್ ಎಲ್ಲ ತಗೊಬಂದ್ಬಿಟ್ಟು ಇಲ್ಲಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಈಗಂತೂ 21st ಅಂದರೆ 21ನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ಇದು ಬಂದ್ಬಿಟ್ಟು ಏಪ್ರಿಲ್ 14th ಇರೋದು ನಮ್ಮದು ಆ್ಯನಿವರ್ಸರಿ. ಆದರೆ ಲೇಟಾಗಿ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಕೆಲಸ ಇರೋದ್ರಿಂದ, ಮಕ್ಕಳಿಗೆ ಕಾಲೇಜು ಎಕ್ಸಾಮ್ ಇರೋದ್ರಿಂದ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಮೋನಿಶಾ ಇದು ಗಿಫ್ಟು ನಮಗೆ ಕೊಟ್ಟಿದ್ದಾಳೆ, ಅಂದರೆ ನನಗೆ ಕೊಟ್ಟಿರೋದು ಗಿಫ್ಟು. ಸೊ ಅದು ಏನಪ್ಪ ಅಂತ ತೋರಿಸ್ತೀನಿ. ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಏನಿರ್ಬೋದು ಅಂತಂದ್ಬಿಟ್ಟು. ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಬುದ್ಧ. ಇದು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಮೀಶೋಲಿ ಆರ್ಡ್ರ್ ಮಾಡಿದ್ದು. ಬೇಕು ಅಂತಂದರೆ ನೀವು ಕೂಡ ಇದು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಬುದ್ಧ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಗಿಫ್ಟು. ಅವ್ರ ಖುಷಿ ಅಲ್ವಾ, ಏನೇ ಕೊಟ್ಟರು ಮಕ್ಕಳು ಪೇರೆಂಟ್ಸ್ಗೆ ತುಂಬ ಖುಷಿಯಾಗುತ್ತೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಕ್ಯೂಟಾಗಿದೆ, ಸ್ಮಾಲಾಗಿದೆ ಅಂತ ಅಂದ್ಬಿಟ್ಟು ಬುದ್ಧ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಮೇಘನ ಗಿಫ್ಟ್ ಕೊಟ್ಟಿದ್ದು. ಆ್ಯಕ್ಚುಲಿ ಈ ಫ್ರಾಕು ನಾನು ತುಂಬ ದಿವಸದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಅವಳು ಗೊತ್ತಿಲ್ಲದಂಗೆ ನಮ್ಮ ಆ್ಯನಿವರ್ಸರಿಗೆ ಕರೆಕ್ಟಾಗಿ ಬರೋ ಥರ ಅವಳು ಮೀಶೋಲಿ ಆರ್ಡ್ರ್ ಮಾಡಿದ್ಲು. ಕರೆಕ್ಟಾಗಿ ನಮ್ಮದು ಆ್ಯನಿವರ್ಸರಿ ನಾಳೆ ಅಂತಂದರೆ ಇವತ್ತು ಬಂದಿತ್ತು, ಅಂದರೆ 13th ಬಂತು ನಮಗೆ. ಇದು ನನಗೆ ಗೊತ್ತಿಲ್ದಿರೇ ಇದನ್ನೆಲ್ಲ ಬುಕ್ ಮಾಡಿ ಅವರು ಮೀಶೋಯಿಂದ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾರೆ. ಇದಿರೋದು ಕೆಳಗಡೆ ಫ್ರಾಕು. ಇದು ಬಂದ್ಬಿಟ್ಟು ಫ್ರೇಮ್ ಫೋಟೋ. ಸೊ ಇದರಲ್ಲಿ ಲಾಸ್ಟ್ ಟೈಮು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು, ಮತ್ತು ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು ಎಲ್ಲ ಚಿಕ್ಕ ಫೋಟೋನ ಇದನ್ನು ಫ್ರೇಮಲ್ಲಿ ಹಾಕಿ ಕೊಟ್ಟಿದ್ದಾಳೆ. ನನಗಂತೂ ಈ ಗಿಫ್ಟು ತುಂಬಾ ಇಷ್ಟ ಆಯಿತು. ನಿಜ ಹೇಳ್ತೀನಿ, ಮಕ್ಕಳು ಏನೇ ಕೊಡಲಿ ತುಂಬಾ ಖುಷಿ ಕೊಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಫ್ರೇಮ್ ಫೋಟೋ ಎಷ್ಟು ಚೆನ್ನಾಗಿತ್ತು ಅಂತಂದ್ಬಿಟ್ಟು. ಇದೇ ಫ್ರೆಂಡ್ಸ್ ನಾನು ಹೇಳಿದ್ದು ಮೀಶೋಲಿ ಫ್ರಾಕು. ಎಲ್ಲ ಮೀಶೋಲೇ ಅವಳು ಆರ್ಡ್ರ್ ಮಾಡಿದ್ದು ಇಬ್ಬರೂ. ಮೀಶೋಲಿ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ, ಆದರೆ ನೋಡಿ ನೀವು ತೊಗೋಬೇಕಾಗುತ್ತೆ. ಕೆಳಗಡೆ ತೊಗೊಂಡಿರೋರು ಫೋಟೋ ಹಾಕಿರ್ತಾರಲ್ಲ, ಸೊ ಅದನ್ನು ನೋಡಿ ನೀವು ತೊಗೋಬೋದು. ಈ ಫ್ರಾಕ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ರೆಡ್ ಮತ್ತು ವೈಟು. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಂತಂದರೆ ಒಂದು 2-3 ದಿವಸ ಬಿಟ್ಕೊಂಡು ಇದು ನಮ್ಮ ತಿಪ್ಸಂದ್ರದಲ್ಲಿ ಊರ ಹಬ್ಬ ಆಯಿತು. ಸೊ ಸೋಮವಾರ ಮಂಗಳವಾರ ಊರ ಹಬ್ಬ ಇತ್ತು. ಸೋಮವಾರ ಬಂದ್ಬಿಟ್ಟು ಬೆಲ್ಲದಾರ್ತಿ, ಅಂದರೆ ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಆಯಿತು. ನಾವು ಮನೆಯಲ್ಲಿ 4:15 ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ವು. ದೇವ್ರಿಗೆಲ್ಲ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಬರೋದು ಎಷ್ಟೊತ್ತಾಗುತ್ತೆ ಅಂತ ಮನೇಲಿ ಪೂಜೆ ಮಾಡಿದ್ದೀನಿ. ಈಗ ಒಂದು ಬೌಲಲ್ಲಿ 4 ಬೆಲ್ಲದಾರ್ತಿಗಳ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ಬತ್ತಿಗಳನ್ನ ಹಾಕ್ಕೊಂಡು ನಾವು ಯಾವ ಬಟ್ಲಲ್ಲಿ ಇಟ್ಕೊತೀವಿ ಆ ಬಟ್ಲಿಗೆ ನಾನು ಹೂವು ಸುತ್ಕೊತಾ ಇದ್ದೀನಿ. ಫಸ್ಟೇ ನಾನು ಅರಿಶಿನ ಕುಂಕುಮ ಇಟ್ಕೊಂಡು ಕೆಳಗಡೆ ಅಕ್ಕಿ ಹಾಕ್ಕೊಂಡು ಬೆಲ್ಲದ ದೀಪಗಳನ್ನ ಇಟ್ಕೊಂಡಿದ್ವಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ದೀಪಗಳನ್ನ ಬೆಳಗೋದು. ನೋಡ್ತಾ ಇದ್ದಿರಲ್ಲ ತಿಪ್ಸಂದ್ರದಲ್ಲಿ ಎಷ್ಟು ಜನ ಸೇರಿದ್ರು ಅಂತಂದರೆ, ಆ್ಯಕ್ಚುಲಿ ವರ್ಷ ಮಾಡಲ್ಲ ಊರ ಹಬ್ಬ, 3 ವರ್ಷಕ್ಕೊಂದು ಸತಿ ಇಲ್ಲಿ ನಡೆಯುತ್ತೆ. ಸೊ ಅದಕ್ಕಾಗಿ ಎಲ್ಲ ಏರಿಯಾದಲ್ಲೂ ಜನಗಳು ತುಂಬಾ ಸೇರಿದ್ರು. ಮತ್ತು ಊರ ಹಬ್ಬ ಅಂತೂ ತುಂಬ ಫಸ್ಟ್ ಕ್ಲಾಸ್ ಆಗಾಯಿತು ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಸೋಮವಾರ ಬೆಲ್ಲದಾರ್ತಿ. ಸೊ ಮಂಗಳವಾರ ಬಂದ್ಬಿಟ್ಟು ತಂಬಿಟ್ಟಾರ್ತಿ, ಮತ್ತು ಕುರಿ ಹೊಡೆಯೋರು ಕುರಿ ಹೊಡಿತಾರೆ, ಕೋಳಿ ಹೊಡೆಯೋರು ಕೋಳಿ ಹೊಡಿತಾರೆ. ಇದು ಬಂದ್ಬಿಟ್ಟು ಹಳೆ ತಿಪ್ಸಂದ್ರದಲ್ಲಿರುವಂತಹ ಮಾರಮ್ಮ ಸೌರಮ್ಮ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಇದು ಫೇಮಸ್ಸು ಮಾರಮ್ಮ ಸೌರಮ್ಮ ದೇವಸ್ಥಾನ. ಅಂದರೆ ಪಕ್ಕದಲ್ಲೇ ಕಲ್ಯಾಣಿಗೂಡ ಇದೆ, ತುಂಬ ದೊಡ್ಡ ದೇವಸ್ಥಾನ. ನೀವು ಬೇಕು ಅಂತಂದರೆ ಒಂದು ವಿಸಿಟ್ ಕೊಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ್ಯಾವ ಥರ ಇದೆ ಅಂತಂದ್ಬಿಟ್ಟು ಬೊಂಬೆಗಳ್ದು. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಫ್ರೆಂಡ್ಸ್, ಇದು
ತಂಬಿಟ್ಟು ಆರತಿ ದಿವಸ ಅಂದರೆ ಮಂಗಳವಾರ ತಂಬಿಟ್ಟು ಆರತಿ ಮಾಡ್ಕೊಂಡಿದ್ದೀವಿ. ಸೊ ಇದು ನಾವೆಲ್ಲ ಆರತಿ ಬರೋ ಅಷ್ಟೊತ್ತಿಗೆ ಮಾಡಿ ಎಲ್ಲ ದೇವಸ್ಥಾನಗಳೇ ಹೋಗಿ ಬರೋ ಅಷ್ಟೊತ್ತಿಗೆ ನಾವು 9 ಕಾಲಾಯಿತು. ಸೊ 9 ಕಾಲಲ್ಲಿ ಈ ಕುರಿಗಳನ್ನೆಲ್ಲ ಹೊಡಿತಾ ಇದ್ದಾರೆ. ಅಂದರೆ ಟ್ಯೂಸ್ಡೇ ತಿನ್ನೋರು ಮಾಡ್ಕೊಂಡು ತಿನ್ನೋರು ತಿಂತಾರೆ, ಅಷ್ಟೊತ್ತಿನಲ್ಲಿ ಎಲ್ಲಿ ತಿನ್ನೋದು ಅಂತ ಅಂದ್ಬಿಟ್ಟು ಕುರಿಗಳನ್ನೆಲ್ಲ ಹೊಡೆದ್ಬಿಟ್ಟು ನಾನ್ ವೆಜ್ ಹಾಗೆ ಇಟ್ಕೊಂಡು ನೆಕ್ಸ್ಟ್ ಡೇ ಬುಧವಾರ ಇಟ್ಕೊಂಡು ತಿಂತಾರೆ. ಬುಧವಾರ ಬಂದ್ಬಿಟ್ಟು ಊರಹಬ್ಬ ತುಂಬ ಜೋರಾಗಿರುತ್ತೆ. ಎಲ್ಲರ ಮನೆ ಮುಂದೆ ಪೆಂಡಾಲ್ ಹಾಕ್ಸಿ ತುಂಬ ಚೆನ್ನಾಗಿ ಮಾಡಿದರು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೂ ಅಷ್ಟೇ ಕೋಲಾರ ಹತ್ರನೇ ಬಂದ್ಬಿಟ್ಟು ನಮ್ಮ ಯಜಮಾನ ಅವ್ರ ಅಣ್ಣ ಅವರು ಅಲ್ಲಿ ನಾನ್ ವೆಜ್ ಊಟ ಇಟ್ಕೊಂಡಿದ್ರು. ಅಂದರೆ ಅಟೀಲಕಮ್ಮ ಅಂತ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಅಲ್ಲೂ ಅಷ್ಟೇ ದೀಪಗಳು ಮಂಗಳವಾರ ದೀಪಗಳು ಮಾಡಿದ್ದಾರೆ, ಅಂದರೆ ತಂಬಿಟ್ಟು ಆರತಿಗಳು ಮಾಡಿದ್ದಾರೆ. ಬುಧವಾರ ಬಂದ್ಬಿಟ್ಟು ಇಲ್ಲಿ ನಾನ್ ವೆಜ್ ಊಟ ಸುಮಾರು ಒಂದು 500-600 ಜನಕ್ಕೆ ಊಟ ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ ಫ್ರೆಂಡ್ಸ್. ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಇಲ್ಲೇ ಇದ್ದಾರೆ. ಬೆಳಗ್ಗೆನೇ ಪೆಂಡಾಲ್ ಹಾಕ್ಸಿ ಅಡುಗೆಗಳೆಲ್ಲ ಮಾಡಿಸಿ ಇಲ್ಲಿ ಊಟ ಹಾಕ್ಸ್ತಾ ಇದ್ದಾರೆ. ಸೊ ಇದು 3 ಪಂಕ್ತಿ ಆಯಿತು. 12:30ಇಂದನೇ ಸ್ಟಾರ್ಟ್ ಮಾಡಿದ್ರು. ಸೊ ಅಷ್ಟೊತ್ತಿಗೆ ನಾವು ಏನಕ್ಕೆ ತಿನ್ನೋದು ಅಂತ ಅಂದ್ಬಿಟ್ಟು ನಾವು ಬರೋ ಹೋಗೋರನ್ನೆಲ್ಲ ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಆಮೇಲೆ ನಿಧಾನಕ್ಕೆ ಊಟ ಮಾಡೋಣ ಅಂತ ಊಟ ಮಾಡಿಕೊಂಡು ಬಂದು ಸಾಯಂಕಾಲ ಬಂದಿದ್ದ ತಕ್ಷಣವೇ ಮಳೆ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ತುಂಬ ದೊಡ್ಡ ದೊಡ್ಡ ಆನೆಕಲ್ಲು. ನಿಮಗೂ ಗೊತ್ತಿರ್ಬೋದು ಇವಾಗ 4-5 ದಿವಸದಿಂದ ಮಳೆ ಹೆಂಗೆ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ನಮಗಂತೂ ತುಂಬ ಖುಷಿ ಆಯಿತು. ಮಳೆ ಬಿದ್ದಿದ ತಕ್ಷಣ ತುಂಬ ಸೆಕೆ ಅಲ್ವಾ. ಅಲ್ಲಿ ಆನೆಕಲ್ಲು ಇಷ್ಟಿಷ್ಟಪ್ಪ ಬೀಳ್ತಾಯಿದ್ರೆ ನಾವು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳೆಲ್ಲ ಆಚೆ ಬಂದಿದ್ದೀವಿ. ಆದರೆ ಆಗ್ತಾಯಿಲ್ಲ, ಯಾಕಂದರೆ ಅಷ್ಟು ಜೋರಾಗಿ ಬೀಳ್ತೈತೆ ಮಳೆ. ನಮ್ಮ ಯಜಮಾನ್ರು ಆಚೆ ಬಂದುಬಿಟ್ಟಿದ್ದಾರೆ ತಣ್ಣಗಿದೆ ಅಂತ ಅಂದ್ಬಿಟ್ಟು. ಸೊ ನಾವೆಲ್ಲ ಮಳೆಯಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ. ಆಮೇಲೆ ಮತ್ತೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲರೂ ಬಂದಿದ್ದರು. ಸೊ ಬಂದಿದ್ದಾಗ ಅಡುಗೆ ಮಾಡ್ತಾಯಿದ್ದೀವಿ, ಕರೆಂಟ್ ಹೋಗ್ಬಿಡ್ತು. ಒಂದು ಕಡೆ ಟೀ ಇಟ್ಟಿದ್ದೀವಿ, ಒಂದು ಕಡೆ ನಾನ್ ವೆಜ್ ಮಾಡೋಣ ಅಂತಂದ್ಬಿಟ್ಟು. ನೋಡ್ತಾ ಇರ್ಬೋದು ಮನೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಕರೆಂಟ್ ಹೋಗ್ಬಿಟ್ಟು. ಸೊ ಇಲ್ಲಿ ಚಿಕನ್ ಚಾಪ್ಸ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಯಜಮಾನ್ರೆಲ್ಲ ಕಾಯಿ ಹೊಡ್ಕೊಡ್ತಾ ಇದ್ದಾರೆ. ಸೊ ನಮ್ಮ ತಮ್ಮನ ಹೆಂಡ್ತಿರು ಅವರೆಲ್ಲ ಒಳಗಡೆ ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ನಮ್ಮ ತಮ್ಮನ ಮಗಳೆಲ್ಲ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ಚಿಕನ್ ಚಾಪ್ಸು ಹಾಗೆ ಮಟನ್ ಸಾರು, ಕಾಲು ಸೊಪ್ಪು ಎಲ್ಲ ಮಾಡೋಣ ಅಂತ ನೋಡಿ ಎಲ್ಲ ಮಸಾಲೆ ಇಟ್ಟಿದ್ದೀವಿ. ಅದೇ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಬಂದಿದ್ದೆ 8 ಗಂಟೆ. ಇವಾಗ ಮಳೆ ಸೀಸನ್ ಆಗಿರೋದ್ರಿಂದ ಕರೆಂಟ್ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಚಾಪ್ಸು 3 kgಗೆ ಚಿಕನ್ ಚಾಪ್ಸು ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತಂದ್ಬಿಟ್ಟು ಇಡ್ಲಿಗೆ ನೆನೆ ಹಾಕಿದೆ. ಸೊ ಇಡ್ಲಿಗೆ ಮಿಷಿನ್ ಕೊಟ್ಟು ಕಳ್ಸೋಣ ಅಂತಂದ್ಬಿಟ್ಟು ಎಲ್ಲ ನಾನು ಅಕ್ಕಿ ಎಲ್ಲ ತೊಳೆದು ಕೊಟ್ಟು ಕಳಿಸಿದ್ದೀನಿ. ಸೊ ಹಾಗೆ ಇಲ್ಲೆಲ್ಲ ಆಯಿತು ಅಡುಗೆ ಎಲ್ಲ. ಸರಿ ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ಮುದ್ದೆಗೆ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ತಮ್ಮನ ಹೆಂಡ್ತಿ ಪಾತ್ರೆ ಜಾಸ್ತಿ ಇರೋದ್ರಿಂದ ಎಲ್ಲರ ಮನೇಲೂ ಇರೋದಲ್ವ, ಅಡುಗೆ ಮಾಡ್ತಾಯಿದ್ರೆ ಪಾತ್ರೆಗಳು ಬೀಳ್ತಾನೇ ಇರುತ್ತೆ, ಎಷ್ಟು ತೊಳೆದ್ರೂ ಮತ್ತೆ ಬೀಳ್ತಾನೆ ಇರುತ್ತೆ. ಇದು ನೈಟು ಅಡುಗೆ ಎಲ್ಲ ಆಯಿತು. ಸೊ ಕರೆಂಟ್ ಬಂತು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಇವನು ನಮ್ಮ ದೊಡ್ಡ ತಮ್ಮನ ಮಗ, ಇವನು ಬಂದು ನಮ್ಮ ಚಿಕ್ಕ ತಮ್ಮನ ಮಗ. ಸೊ ಒಬ್ಬನೇ ಅವನು. ದೊಡ್ಡ ತಮ್ಮನಿಗೆ ಒಂದು ಮಗಳು, ಒಬ್ಬ ಗಂಡು ಮಗ, ಇಬ್ಬರು. ಸೊ ಎಲ್ಲರೂ ಜೊತೆಗೆ ಕೂತ್ಕೊಂಡು ನಾವು ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಮಾಡಿದ್ಮೇಲೆ ಎಷ್ಟು ಗೊತ್ತಾ ಫ್ರೆಂಡ್ಸ್, ಟೈಮು 10:30. ಮಕ್ಕಳೆಲ್ಲ ಹಾಲಲ್ಲಿ ಮಲಗಿದ್ರು, ಅಪ್ಪ ಅಮ್ಮ ರೂಮಲ್ಲಿ ಮಲಗಿದ್ರು. ಅವ್ರು ಬೇಗ ಮಲ್ಕೊಂಡ್ಬಿಡ್ತಾರೆ. ಸೊ ನಾವೆಲ್ಲ ಮಾತಾಡಿಕೊಂಡು ಕಾಮಿಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ಹಳದನ್ನೆಲ್ಲ ನೆನೆಸ್ಕೊಂಡು ನಾನು ತುಂಬ ನಮ್ಮ ಹಸ್ಬೆಂಡ್ಗೆ ರೇಗಿಸ್ತಾ ಇದ್ದೀನಿ. ಇದೆಲ್ಲ ನೆನಪು ಮಾಡಿ ಆ ಥರ ಇತ್ತು ಈ ಥರ ಇತ್ತು ಅಂತಂದ್ಬಿಟ್ಟು ನಾವಿಬ್ಬರು ಮಾತಾಡ್ತಾಯಿದ್ರೆ ನಮ್ಮ ತಮ್ಮನ ಮಕ್ಕಳು ಅಷ್ಟೇ, ಅವರು ಅಷ್ಟೇ ನಕ್ಕೊಂಡಿದ್ರು ನಮ್ಮ ಜೊತೆಗೇ. ನೋಡಿ ಯಾವ ರೀತಿ ನಗೀತಾ ಇದ್ದಾರೆ ಅಂತಂದ್ಬಿಟ್ಟು. ಅವರು ನಿದ್ದೆನೇ ಮಾಡಲಿಲ್ಲ. ಸುಮಾರು 11:00ವರೆಗೆ ನಾವು ನಿದ್ದೆ ಮಾಡಿದ್ವು. ಎಲ್ಲರೂ ಅಷ್ಟೇ ಅಲ್ಲ ಫ್ರೆಂಡ್ಸ್, ಎಲ್ಲ ಸೇರಿದ್ರೇ ಅಲ್ವಾ ಅದೊಂದು ಖುಷಿ, ತುಂಬ ಚೆನ್ನಾಗಿರುತ್ತೆ. ವರ್ಷ ಹೀಗೆ ನಮ್ಮ ಮನೆಗೆ ಹಾಲಿಡೇಸ್ ಬಂದರೆ ಬಂದುಬಿಡ್ತಾರೆ. ಸೊ ಎಲ್ಲರೂ ಅಷ್ಟೇ ನಾವು ಹೀಗೆ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನೋಡಿದ್ರಲ್ಲ, ಈ ವ್ಲಾಗ್ನ ಇಷ್ಟ ಆಯ್ತಲ್ವ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು